ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಶ ಕುಚ್ಚು ಡಿಸೈನ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನೆನ್ನೆಲ್ಲಿ ಸಿಲ್ವರ್ ಕಲರು ಅರಳಿ ಥ್ರೆಡ್ನ ತೊಗೊಂಡಿದ್ದೀನಿ. ನೀಡಲ್ ಬಂದು 10 ಅಥವಾ 11 ತೊಗೋಬೋದು. ನೋಡಿ, ಮೊದಲಿಗೆ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ನ 2 ಟೈಮ್ಸ್ ಸಿಂಗಲ್ ನಾಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 1 ಟೈಮ್ ಕೂಡ ಬೇಕಿದ್ರೆ ಮಾಡ್ಕೊಬೋದು. ನೋಡಿ, ಈ ರೀತಿ ಮಾಡಿಕೊಂಡು 4 ಚೈನ್ನ ಹಾಕೊಳ್ಳೋಣ. 4 ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಒಂದು ಸಿಂಗಲ್ ನಾಟ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಬೇಸು ತುಂಬ ಈಸಿಯಾಗಿದೆ ನೋಡಿ. ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಲಾಕ್ನ ಮಾಡಿಕೊಂಡು ನೋಡಿ 2 ಟೈಮ್ 4 ಚೈನ್ನ ಮಾಡ್ಕೊಂಡಿದ್ದೀನಿ. ಇವಾಗ 6 ಚೈನ್ನ ಮಾಡ್ಕೊಳ್ಳೋಣ. 6 ಚೈನ್ನ ಮಾಡಿಕೊಂಡು ನಾವಿಲ್ಲಿ 4 ಚೈನ್ಗೆ ಎಷ್ಟು ಗ್ಯಾಪ್ನ ತಗೊಂಡಿದ್ದೀವೋ ಅಷ್ಟು ಗ್ಯಾಪ್ಗೆ ನಾವು ಈ 6 ಚೈನನ್ನು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಅಂದರೆ 2 ದಾರ ಒಳಗೆ ನೋಡಿ. ಈ 6 ಚೈನ್ ಅನ್ನೋದು ಈ ರೀತಿ ಯು ಶೇಪಲ್ಲಿ ಬರಬೇಕು ನಮಗೆ ನೀಟಾಗಿ. ಮತ್ತು 4 ಚೈನ್ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ಒಂದ್ಸತಿ ಟ್ರೈ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋಗಳನ್ನ ನೋಡಿ. ಮತ್ತೆ 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಲಾಕ್ನ ಮಾಡಿ ನೋಡಿ. ಈ ರೀತಿ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. 2 ಟೈಮ್ಸ್ 4 ಚೈನು, 1 ಟೈಮ್ 6 ಚೈನು, 2 ಟೈಮ್ 4 ಚೈನು, ಮತ್ತು 6 ಚೈನ್ನ ತಗೋಬೇಕು. 3 4 5 6 ಚೈನ್ನ ಹಾಕ್ಕೊಂಡು 4 ಚೈನ್ ಗ್ಯಾಪಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಮತ್ತೆ 4 ಚೈನ್ 2 ಟೈಮ್ಸ್. ಇಲ್ಲಿ 6 ಚೈನ್ ಮಧ್ಯೆ ನಮಗೆ 2 ಟೈಮ್ ಮಾತ್ರನೇ ಬರೋದು ಫ್ರೆಂಡ್ಸ್. 2 ಟೈಮ್ ಮಾತ್ರನೇ 4 ಚೈನ್ ಬರೋದು. ಇಲ್ಲಿ ನಾವು ಇದಕ್ಕೆ ಕುಚ್ಚೆಲ್ಲ ಏನು ಆ್ಯಡ್ ಮಾಡಿಲ್ಲ, ವಿತೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್. ಕುಚ್ಚಿನ ಅವಶ್ಯಕತೆ ಇಲ್ಲ ಈ ಡಿಸೈನ್ಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಯಾರಿಗೆಲ್ಲ ಕುಚ್ಚು ಬೇಡ ಅಂಥವ್ರಿಗೆ ಒಂದೊಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ. ಬಟ್ಟೆಗೆ ಸೇರಿಸಿ ಲಾಕ್ ನೋಡಿ. 4 ಚೈನ್ ಹಾಕ್ಕೊಂಡು 6 ಚೈನ್ ಹಾಕ್ಕೊಂಡು ಮತ್ತೆ 4 ಚೈನ್ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಮತ್ತೆ 6 ಚೈನ್, ಮತ್ತೆ 4 ಚೈನ್, ಮತ್ತೆ 6 ಚೈನ್, ಮತ್ತೆ 4 ಚೈನ್. ಇದೇ ರೀತಿ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು ಸ್ಯಾಂಪಲಾಗಿ ತೋರಿಸ್ತಾ ಇರೋದ್ರಿಂದ ಒಂದು 3 ಆರ್ಚಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ಎಂಡ್ ಮಾಡ್ಕೊಳ್ಳುವಾಗ 1 ಟೈಮ್ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿರ್ತೀವಲ್ವ, ಮತ್ತೊಂದು ಟೈಮ್ ಪಕ್ಕದಲ್ಲಿ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶನ್ನ ಮಾಡ್ಕೋಬೇಕು. ಮಾಡಿಕೊಂಡು ಒಂದು 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ. ಟೈಟ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಬೇಕು. ಈ ಥ್ರೆಡ್ನ ಈ ರೀತಿ ಕಟ್ ಮಾಡಿ ನೀಡಲ್ನ ಈ ರೀತಿ ನಮ್ಮ ಸೈಡ್ ತಗೋಬೇಕು. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ. ಸೇಮ್ ಥ್ರೆಡ್ಡಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ ನೋಡಿ. ನಾವಿಲ್ಲಿ 2 ಸಿಂಗಲ್ ಕ್ರೋಶನ್ನ ಮಾಡಿದ್ದೀವಿ ಅಲ್ವಾ ಸ್ಟಾರ್ಟಿಂಗಲ್ಲಿ, ಅಲ್ಲಿ ಥ್ರೆಡ್ನ ಪಾಸ್ ಮಾಡಿಕೊಂಡು ಸಿಂಗಲ್ ನಾಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಏನು 4 ಚೈನ್ ತೊಗೊಂಡಿದ್ದೀವೋ ಆ 4 ಚೈನ್ಗೆ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು. ಅಥವಾ ಚೈನ್ಸ್ ಕೂಡ ಮಾಡ್ಕೋಬೋದು. 4 ಚೈನ್ಗೆ 3 ಟೈಮ್ಸ್ ನಾನು ಸಿಂಗಲ್ ಕ್ರೋಶನ್ನ ಮಾಡ್ಕೊತೀನಿ. 3 ಟೈಮ್ಸ್ ಸಿಂಗಲ್ ಕ್ರೋಶನ್ನ ಮಾಡಿ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀವು ರೌಂಡ್ ಬೀಡ್ ಕೂಡ ರಿಪ್ಲೇಸ್ ಮಾಡ್ಕೊಬೋದು ನೋಡಿ. ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೆಕ್ಸ್ಟ್ ಚೈನ್ ಒಳಗಡೆ, ನೆಕ್ಸ್ಟ್ 4 ಚೈನ್ ಇದೆಯಲ್ಲ ಆ 4 ಚೈನ್ ಒಳಗಡೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೋತೀನಿ ನೋಡಿ. ಈ ರೀತಿ ಕಾಣಿಸುತ್ತೆ.
ಸಿಂಗಲ್ ಲಾಕ್ನ ಮಾಡಿ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊತೀನಿ. 1 ಟೈಮ್ ಸಿಂಗಲ್ ಲಾಕ್ನ ಮಾಡಿದ್ಮೇಲೆ 1 ಟೈಮ್ ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೊಂಡು ನೀಡ್ಲು ಮೇಲೆ 3 ಥ್ರೆಡ್ ಇರುತ್ತೆ, 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶೆ ಕಂಬನ ನಾವಿಲ್ಲಿ ಮಾಡ್ಕೋಬೇಕು. 12 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಣ. 14 ಕೂಡ ಮಾಡ್ಕೊಬೋದು. ನೋಡಿ ಈ ರೀತಿ ಡಬಲ್ ಕ್ರೋಶೆ ಕಂಬನ ನಾವಿಲ್ಲಿ ಮಾಡ್ಕೊತಾ ಹೋಗೋಣ. ತುಂಬ ಲೆಂತಾಗೂ ಬರಲ್ಲ, ತುಂಬ ಪುಟ್ಟದಾಗೂ ಬರಲ್ಲ, ಒಂದು ಮೀಡಿಯಮ್ ಆಗಿ ನಮಗೆ ಈ ಡಬಲ್ ಕ್ರೋಶೆ ಕಂಬಗಳು ಅನ್ನೋದು ಬರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಡಬಲ್ ಕ್ರೋಶೆ ಕಂಬ 12 ಡಬಲ್ ಕ್ರೋಶೆ ಕಂಬನ ನಾವಿಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈ ಆರ್ಚಸ್ಸಲ್ಲಿ ನೋಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 12 ಡಬಲ್ ಕ್ರೋಶನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 1 ಟೈಮ್ ಸಿಂಗಲ್ ಕ್ರೋಶನ್ನ ಮಾಡ್ಕೊತೀನಿ ಅಥವಾ ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ತಗೊಳ್ಳೋಣ. ರೋಸ್ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ನೋಡಿ ಈ ರೀತಿ ಸಿಂಗಲ್ ಲಾಕ್ನ ಮಾಡಿಕೊಂಡು ಇಲ್ಲಿಂದ ಫ್ರೆಂಡ್ಸ್ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟು ಇಲ್ಲಿ 6 ಚೈನ್ ಇರುತ್ತೆ. 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2ರಲ್ಲಿ 1 2ರಲ್ಲಿ 1 ಕಂಬನ ಮಾಡ್ಕೋಬೇಕು. ನೋಡಿ 1 ಟೈಮ್ ಇಲ್ಲಿ ಸಿಂಗಲ್ ಕ್ರೋಶನ್ ಆದಮೇಲೆ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು ಅದೇ ರೀತಿ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೀಡ್ಲು ಮೇಲೆ 3 ಥ್ರೆಡ್ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆ ಕಂಬಗಳನ್ನ ನಾವಿಲ್ಲಿ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ಸ್ಕಿಪ್ ಮಾಡಿದೆ ಡಿಸೈನ್ನ ನೋಡಿ ಫ್ರೆಂಡ್ಸ್, ನಿಮಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ. ನೋಡಿ ಈ ರೀತಿ ಡಬಲ್ ಕ್ರೋಶೆ ಕಂಬಗಳನ್ನ ಈ ಆರ್ಚಸ್ನ ಕಂಪ್ಲೀಟ್ ಮಾಡ್ಕೋಬೇಕು. 6 ಚೈನ್ ಗ್ಯಾಪಲ್ಲಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಡಬಲ್ ಕ್ರೋಶೆ ಕಂಬನ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ತಗೋಬೇಕು. ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡಿ ಮತ್ತು ನೆಕ್ಸ್ಟ್ 6 ಚೈನ್ ಗ್ಯಾಪಲ್ಲಿ ಆರ್ಚ್ನ ಮಾಡಿಕೊಂಡು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊತಾ ಹೋಗ್ಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ. ಇಷ್ಟೇ ಮಾಡಿಕೊಂಡು ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ 6 ಏನು ಕಂಬಗಳು ಮಾಡ್ಕೊಂಡು ಒಂದು ಬೀಡ್ ಇಟ್ಕೊಂಡ್ರೆ ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು. ನೋಡಿ ಇಲ್ಲಿ ನಾವು ಇವಾಗ ಎಂಡ್ ಮಾಡ್ಕೊಳ್ತಾ ಇದ್ದೀವಲ್ವಾ 3 ಆರ್ಚಸ್ಗೆ. ಇಲ್ಲಿ 1 ಟೈಮ್ ಸಿಂಗಲ್ ಕ್ರೋಶನ ಮಾಡಿದ್ಮೇಲೆ ಮತ್ತೆ ಇನ್ನು 2 ಟೈಮ್ ಅಥವಾ 3 ಟೈಮ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಗ್ಯಾಪ್ನ ಫಿಲ್ ಮಾಡ್ಕೊಳ್ಳೋಣ. ಇಲ್ಲಿ ಫಿಲ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ 2 ಸಿಂಗಲ್ ಕ್ರೋಶೆ, ಅದ್ರ ಮಧ್ಯೆ ಒಂದು ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ 3 ಚೈನ್ಸ್ನ ಹಾಕ್ಕೊಂಡು ಟೈಟ್ ಮಾಡಿಕೊಂಡು ಥ್ರೆಡ್ನ ಹಿಡಿದು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ಗೆ ನಾನು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸೇಮ್ 6 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ ನಾವಿಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ಥ್ರೆಡ್ನ ಒಳಗಡೆ ತಗೊಂಡು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಇಲ್ಲಿ ಏನು ನಾವು ಸಿಂಗಲ್ ಕ್ರೋಶನ ಮಾಡಿದ್ದೀವೋ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋಬೋದು ಅಥವಾ 2 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೋಬೋದು. ಲಾಕ್ನ ಮಾಡಿ 3 ಚೈನ್ ಹಾಕ್ಕೊಳ್ಳಿ. ನೋಡಿ 3 ಚೈನ್ ಹಾಕ್ಕೊಂಡಿದ್ದೀನಿ. ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ
ಫಸ್ಟ್ ಒಂದು ಕಂಬ, ಸೆಕೆಂಡ್ ಒಂದು ಕಂಬನ ಬಿಟ್ಟು ಥರ್ಡ್ ಒನ್, ಫೋರ್ತ್ ಒಂದು ಕಂಬದ ಮೇಲೆ ಕಂಬ ಇರುತ್ತಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ಕಂಬದ ಪಕ್ಕ, ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಕಂಬನ ಮಾಡ್ಕೊಳ್ಳಿ. ಕಂಬ ಮಾಡಿಕೊಂಡು ಕಂಬಕ್ಕೆ 3 ಚೈನ್ಸ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ. ಮತ್ತೆ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಕಂಬನ ಮಾಡಿ ಕಂಬದ ಮೇಲೆ 3 ಚೈನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೊಬೇಕು ನೋಡಿ ಈ ರೀತಿ. ಮತ್ತೆ ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು 1 ಟೈಮ್, ನೆಕ್ಸ್ಟ್ ಕಂಬದ ಗ್ಯಾಪ್ ಹೋಲಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಕಂಬನ ತಗೊಂಡು 3 ಚೈನ್ನ ತಗೊಂಡಿದ್ದೀನಿ. ಮತ್ತು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೊತೀನಿ. ಫ್ರೆಂಡ್ಸ್, ಈ ಡಿಸೈನ್ಸ್ಗೆ ಎಲ್ಲ ಡಬಲ್ ಕ್ರೋಶೆನೇ ಯೂಸ್ ಮಾಡಿರೋಂಥದ್ದು ನೋಡಿ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು ಕಂಬನ ಮಾಡಿ ಕಂಬದ ಮೇಲೆ 3 ಚೈನ್, ಅದೇ ಕಂಬಕ್ಕೆ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಇದು ಒಂದು ಪಿಕಾಟ್ ಡಿಸೈನ್ ನಮಗಿಲ್ಲಿ ಕ್ರಿಯೇಟ್ ಆಗುತ್ತೆ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತು ನೆಕ್ಸ್ಟ್ ಒನ್ ಕಂಬದ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಂಬದ ಮೇಲೆ 3 ಚೈನು, ಮತ್ತು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಈ ರೀತಿ. ಇಲ್ಲೂ ಈ ಸೈಡ್ ನಾವು ಎಷ್ಟು 3 ಕಂಬ ಸ್ಕಿಪ್ ಮಾಡಿದ್ದೀವಲ್ವ, ಈ ಸೈಡ್ ಕೂಡ 3 ಕಂಬನ ಸ್ಕಿಪ್ ಮಾಡಬೇಕು ನೋಡಿ. ಚೈನ್ ಲೆಕ್ಕ ಕೌಂಟಿಗೆ ತಗೋಬೇಡಿ. 1 2 3 ಕಂಬನ ಬಿಡಬೇಕಿಲ್ಲಿ. ಇಲ್ಲೂ ಕೂಡ ನಾವು 3 ಕಂಬನ ಬಿಟ್ಟಿದ್ದೀವಿ, ನೋಡ್ತಾ ಇರ್ಬೋದು ನೀವು. 1 2 3 ಇಲ್ಲೂ ಕೂಡ 1 2 3 ಕಂಬನ ಬಿಟ್ಟು ಇನ್ನು ಮಿಕ್ಕಿದ ಕಂಬಗಳಿಗೆ ನಾವಿಲ್ಲಿ ಕಂಬಗಳನ್ನ ಹಾಕ್ಕೊಂಡು ಪಿಕಾಟ್ನ ಮಾಡ್ಕೋಬೇಕು. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಒಂದು ಕಂಬದ ಗ್ಯಾಪ್ಗೆ 4th ಮತ್ತು ಈ ಸೈಡ್ ಲೆಫ್ಟ್ ಸೈಡಿಂದ 4th ಮತ್ತು 5th ಒಂದು ಕಂಬ, ಲಾಸ್ಟ್ ಕಂಬನ ತಗೊಂಡು ಕಂಬದ ಮೇಲೆ ಥ್ರೀ ಚೈನ್, ಅದೇ ಕಂಬಕ್ಕೆ ಲಾಕ್ ನೋಡಿ ಈ ರೀತಿ ಇದೆ ಡಿಸೈನ್ ಬಂದು. ಮತ್ತು ಈಗ ನೀಡ್ಲ ಮೇಲೆ 1 ಚೈನ್ನ ತಗೊಳ್ಳಿ, ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ನೋಡಿ 1 2 3 ಕಂಬನ ಸ್ಕಿಪ್ ಮಾಡಿ 3 ಮತ್ತು 4ನೇ ಕಂಬದ ಹೋಲ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಕಂಬನ ಮಾಡ್ಕೋಬೇಕು. 1 ಚೈನ್ ಅಥವಾ 2 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಟೈಟ್ ಬಂದರೆ ನಾವು 2 ಚೈನ್ ಹಾಕ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ಬರುತ್ತೆ, ಟೈಟ್ ಏನು ಬರಲ್ಲ. 3 ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೊಳ್ಳೋಣ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಒಂದು ಕಂಬದ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಕಂಬದ ಮೇಲೆ 3 ಚೈನು, ಮತ್ತು ಅದೇ ಕಂಬಕ್ಕೆ ಲಾಕ್. ನೋಡಿ ಇದನ್ನು ಫಿಲ್ ಮಾಡ್ಕೊಳ್ಳೋಣ. ಫುಲ್ಲು 3 ಕಂಬ ಸ್ಕಿಪ್ ಮಾಡಿ ಇಲ್ಲಿವರೆಗೂ ಫಿಲ್ ಮಾಡ್ಕೊಳ್ಳೋಣ. ನೋಡಿ ಫಿಲ್ ಮಾಡ್ಕೊಂಡಿದ್ದೀನಿ.
ಫಿಲ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟು 3 ಕಂಬನ ಬಿಟ್ಟು ಎರಡರಲ್ಲಿ ಒಂದು ಕಂಬ ಮಾಡಿ ಕಂಬದ ಮೇಲೆ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು. ಮತ್ತು ಅದೇ ರೀತಿಯಲ್ಲಿ ಎರಡರಲ್ಲಿ ಒಂದು ಕಂಬ ಮಾಡಿ ಕಂಬದ ಮೇಲೆ 3 ಚೈನ್, ಒಂದು ಲಾಕ್ ನೋಡಿ. ಈ ರೀತಿಯಲ್ಲಿ ನಾವು ಮಾಡ್ಕೊತಾ ಹೋಗ್ಬೋದು. ನಿಮಗೆ 3 ಕಂಬ ಸ್ಕಿಪ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ 2 ಕಂಬ ಕೂಡ ಸ್ಕಿಪ್ ಮಾಡಿದ್ರೆ ನಿಮಗೆ ಇನ್ನೂ ಒಂದು ಪಿಕಾಟ್ಸು ಎಕ್ಸ್ಟ್ರಾ ಬರುತ್ತೆ. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಇಲ್ಲಿ 7 ಪಿಕಾಟ್ ಬಂದಿದೆ ಅಲ್ವಾ, ನಿಮಗೆ 9 ಪಿಕಾಟ್ ಬಂದರೆ ಇನ್ನೂ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ. ತ್ರೀ ಕಂಬನ ಸ್ಕಿಪ್ ಮಾಡಿಲ್ಲ ಅಂದರೆ 2 ಕಂಬನ ಸ್ಕಿಪ್ ಮಾಡಿ ನೋಡಿ. ಈ ರೀತಿ ಈ ಸೈಡ್ ಕೂಡ ಫಿಲ್ ಮಾಡ್ಕೊಳ್ಳೋಣ. ತುಂಬ ಡಿಫ್ರೆಂಟಾಗಿ ಬಂದಿದೆ ಫ್ರೆಂಡ್ಸ್. ಇದು ಕ್ಯಾಮ್ರಾದಲ್ಲಿ ನೋಡೋಕ್ಕಿಂತ ಡೈರೆಕ್ಟು ತುಂಬ ಅಂದರೆ ತುಂಬ ಹೈಲೈಟ್ ಆಗಿದೆ ಡಿಸೈನು. ಇದನ್ನು ಫಿಲ್ ಮಾಡ್ಕೊಳ್ಳೋಣ. ಈ ಆರ್ಚ್ ಕೂಡ ನೋಡಿ, ಈ ಆರ್ಚ್ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಫ್ರೆಂಡ್ಸ್ ಎಂಡ್ ಮಾಡ್ಕೊತೀವಲ್ಲ, ಅಲ್ಲಿಗೆ ಸ್ಟಾರ್ಟಿಂಗಲ್ಲಿ ನಾವು ಹೇಗೆ ತೊಗೊಂಡ್ವಿ 3 ಚೈನು ಅಥವಾ 4 ಚೈನ್ ತೊಗೊಂಡು ಲಾಕ್ ಮಾಡಿದ್ವಿ ಅಲ್ವಾ, ಈ ಸೈಡ್ ಕೂಡ ಅದೇ ರೀತಿ ತೊಗೋಬೇಕು. ನೋಡಿಕೊಂಡು ನೀವು 3 ಚೈನ್ ತೊಗೊಂಡಿದ್ದೀನ ಅಥವಾ 4 ಚೈನ್ ತೊಗೊಂಡಿದ್ದೀರ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ನೋಡಿ, 3 ಚೈನ್ನ ತೊಗೊಂಡು ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆ ಇದೆಯಲ್ಲ ಅಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಹಾಕ್ಕೊಂಡು ಎಂಡಲ್ಲಿರುವಂಥ ಸಿಂಗಲ್ ಕ್ರೋಶೆಗೆ ಲಾಕ್ನ ಮಾಡ್ಕೋಬೇಕು. ನೋಡಿಕೊಂಡು ಅಲ್ಲಿ 2 ಚೈನ್ ಬೇಕಾಗುತ್ತಾ 4 ಚೈನ್ ಬೇಕಾಗುತ್ತಾ ನೋಡಿಕೊಂಡು ನೀವು ಲಾಕ್ನ ಮಾಡ್ಕೊಳ್ಳಿ. ಟೂ ಚೈನ್ ಅಥವಾ 3 ಚೈನ್ ಹಾಕಿ ಲಾಕ್ ಮಾಡಿ ನೋಡಿ. 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಟೈಟ್ ಮಾಡಿ ಥ್ರೆಡ್ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಇದೇನು ಎಕ್ಸ್ಟ್ರಾ ಥ್ರೆಡ್ಸ್ ಇದೆಯೋ ಅದನ್ನೆಲ್ಲ ಈ ರೀತಿ ಟ್ವಿಸ್ಟ್ ಮಾಡಿ ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ನೀವು ಒಂದು ಸತಿ ನೀಟ್ ಮಾಡಿಕೊಂಡು ಡಿಸೈನ್ನ ರೆಡಿ ಮಾಡ್ಕೋಬೇಕು. ನೋಡಿ, ಡಿಸೈನು ಈ ರೀತಿ ಇದೆ. ನೋಡಿ ಫ್ರೆಂಡ್ಸ್, ಈ ಡಿಸೈನ್ಗೆ ಪ್ರೈಸ್ ಬಂದು 450ಇಂದ 500 ಚಾರ್ಜ್ ಮಾಡ್ಬೋದು. ಸಿಂಪಲ್ಲಾಗೆ ಗ್ರ್ಯಾಂಡಾಗಿ ಕೂಡ ಇದೆ ಡಿಸೈನು. ಒಂದೊಂದು ಬೀಡ್ನ ಇಟ್ಟಿದ್ದೀವಿ ಅಲ್ವಾ, ನೋಡಿಕೊಂಡು ಚಾರ್ಜ್ನ ಮಾಡ್ಕೊಬೇಕಾಗುತ್ತೆ. ನ್ಯೂ ಡಿಸೈನ್ ಫ್ರೆಂಡ್ಸ್ ಇದು. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.